ರಂಗಾಯಪ್ಪ ಅಂತೇಳಿ ಆನೇಕಲ್ ಸರ್, ಆನೇಕಲ್ ತಾಲೂಕು ಸವಿತಾ ಸಮಾಜದವರು. ಈ ದಿನ ನಾವು ಇಷ್ಟೇ ಇಲ್ಲೊಂದು ಪ್ರತಿಭಟನೆ ಮತ್ತು ಹಕ್ಕೊತ್ತಾಯ ಮಾಡಿರೋದಿಷ್ಟೇ. ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ, ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸವಿತಾ ಸಮಾಜಕ್ಕೆ ಅಂಟಿರುವಂತಹ ಒಂದು ಶಾಪ ಅಂತ ಹೇಳ್ಬೋದು. ಜಾತಿ ನಿಂದನೆ ಪದವನ್ನು ಉಪಯೋಗಿಸ್ತಾರೆ. ಆ ಜಾತಿ ನಿಂದನೆ ಪದ ಹೋಗಬೇಕು ಅಂದರೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು. ಅದು ಜಾತಿ ನಿಂದನೆ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಯಾಕೆಂದರೆ ಮೊನ್ನೆ ತಾನೇ ಸಿಟಿ ರವಿಯವರು ಒಂದು ನಿಷೇಧಿತ ಪದವನ್ನು ಯಾರನ್ನೋ ಕಾಯೋ ರೀತಿಯಲ್ಲಿ ನಾನೇನು ಅಜಾಮನ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿ ಅವರು ನಾವು ಒಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಖಂಡನೀಯ. ಯಾಕೆಂದರೆ ಅವರಂದೂ ಕೂಡ ಒಂದು ಸವಿತಾ ಸಮಾಜಕ್ಕೆ ಕ್ಷಮಾಪಣೆ ಕೂಡ ಅಂದಿಲ್ಲ. ಕೆಲವರು ಅಂದಿದ್ದಾರೆ, ಅನೇಕರು ಅಂದಿದ್ದಾರೆ. ಆ ಮಾತನ್ನು ಬಯೋದಕ್ಕೋಸ್ಕರನೇ ಉಪಯೋಗಿಸಿದ್ದಾರೆ. ಆದರೆ ಅವರು ಅದನ್ನು ಬೇಕಾಗೆ ಅದನ್ನು ಒಂದು ಪದವನ್ನು ಮಾತಾಡಿ ಕೂಡ ನಾನು ಮಾತಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರ ಧೋರಣೆ ಇತ್ತು. ಅದಕ್ಕೋಸ್ಕರ ಅವ್ರ ಮೇಲೆ ನಮ್ಮ ಆನೇಕಲ್ ತಾಲೂಕು FIR ಮಾಡಿಸಿದ್ದೀವಿ. ಬಾಬು ಮತ್ತು ನಾವು ಒಟ್ಟಿಗೆ ಸೇರಿ ರಾಜ್ಯದ ಕಂಪ್ಲೇಂಟ್ ಕೊಟ್ಟು ನಂತರ FIR ಕೂಡ ಮಾಡಿಸಿದ್ದೀವಿ. ಅದಕ್ಕೋಸ್ಕರ ತಾವು ಅವ್ರನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಮುಖ್ಯಮಂತ್ರಿಗಳಲ್ಲಿ ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ವರ್ಗದ ಜಾತಿಗಳಲ್ಲಿ ಅತಿ ಹಿಂದುಳಿದ ವರ್ಗ ನಮ್ಮ ಸವಿತಾ ಸಮಾಜಕ್ಕೆ ಸಮಾಜ ತುಳಿತಕ್ಕೆ ಒಳಪಟ್ಟಂಥ ಸಮಾಜ ನಮ್ಮದು. ಅದರಲ್ಲಿ ಈ ಒಂದು ಪದವನ್ನು ಬಳಕೆ ಮಾಡ್ತಾ ಇರೋದ್ರಿಂದ ನಮ್ಮ ಸಮಾಜದ ಯುವಕರು ನಮ್ಮ ಜಾತಿ ಹೆಸರನ್ನೇ ಹೇಳ್ಕೊಳ್ತೀರ ಅನೇಕರು ಮೂಲಿಗೆ ಬೇರೆ ಜಾತಿಗಳಲ್ಲಿ ಸೇರ್ಪಡೆಯಾಗಿದ್ದಾರೆ. ಇದು ಆಗಬಾರ್ದು. ಅಂದರೆ ನಾವು ಯಾರೇ ಒಂದು ಈ ನಿಷೇಧಿತ ತೆಗೆದಾಕಿದ್ದೀರಾ ಹಾಗೆ ಕಠಿಣ ಕಾನೂನನ್ನು ಜಾರಿಗೆ ಮಾಡಬೇಕು. ಅದು ಜಾತಿ ನಿಂದನೆ ಕಾನೂನನ್ನು ಜಾರಿ ಮಾಡಬೇಕು ಅಂತ ಈ ಚಳಿಗಾಲ ಅಧಿವೇಶನದಲ್ಲಾದರೂ ತಾವು ಮಾಡಿ ನಮ್ಮ ಸಮಾಜನ ಉಳಿಸಿ ಬೆಳೆಸಿ ಪೋಷಿಸಬೇಕು. ಯಾಕೆಂದರೆ ನಮ್ಮ ಸಮಾಜ ಒಂದು ಸಮಾಜ ವೃತ್ತಿ ಮಾಡುವಂಥವ್ರು. ಆ ವೃತ್ತಿಗೆ ನೀವು ಅಪಮಾನ ಮಾಡಿದಾಗ ಆಗ್ತದೆ. ಎಲ್ಲರೂ ಆ ಪದ ಬಳಸಿದಾಗ ತಾವು ದಯವಿಟ್ಟು ಕಳಕಳಿಯ ಮನವಿ ರಾಜ್ಯ ಸರ್ಕಾರಕ್ಕೆ, ಕಠಿಣ ಕಾನೂನು ಕಡ್ಡಾಯ ಜಾತಿ ನಿಂದನೆ ಪದವನ್ನು ತೆಗೆದಾಕಿ ಕಾನೂನನ್ನು ಜಾರಿಗೊಳಿಸಬೇಕು. ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕುವಂತಾಗಿದೆ. ನಮ್ಮ ಸಮಾಜಕ್ಕೆ ಯಾಕೆ ಈ ಒಂದು ಶಾಪ? ಆ ಪದದಿಂದ ಅನೇಕರು ವಿದ್ಯಾವಂತರು ಕೂಡ ನಾವು ಈ ಸಮಾಜ ಅಲ್ಲ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ರಾಜಕಾರಣದ ಬಲಿಷ್ಠ ಉನ್ನತ ಹುದ್ದೆಗಳಲ್ಲಿಲ್ಲ. ನೀವು ಈ ಒಂದು ಧ್ವನಿ ಎತ್ತಬೇಕು. ನಮ್ಮ ಸಮಾಜಕ್ಕೆ ಮಹಿಳಾ ನಾಯಕರು ಅನ್ಸ್ಕೊಂಡಿದ್ದೀವಿ. ನಮ್ಮ ಸಮಾಜ ಕೂಡ ಹಿಂದುಳಿದ ವರ್ಗ ಸಮಾಜ. ತಾವು ಈ ಪದವನ್ನು ಕಾನೂನನ್ನು ಕಠಿಣ ಕಾನೂನನ್ನು ತರಬೇಕು, ನಿಷೇಧವನ್ನು ಅಂತ ಹೇಳಿ ನಾನು ಕೇಳ್ತೀನಿ. ಆನೇಕಲ್ ತಾಲೂಕು ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಭಾರತ ಸರ್ಕಾರ ಮತ್ತು ರಾಜ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಸವಿತಾ ಸಮಾಜದ